ಸ್ಥಳದಲ್ಲಿ ನಿರಂತರ ಅಪಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದ ಉಚ್ಚ ನ್ಯಾಯಾಲಯದ ಆದೇಶವಿದ್ರು ಸಹಿತ ನೀವು ಸಾಂಕೇತಿಕ ಮಾಡಿದ್ರೆ ಇಷ್ಟು ಬರ್ತೀವಿ, ಇನ್ನೇನಾದ್ರೂ ಮುಂಬರುವ ದಿನಮಾನದಲ್ಲಿ ಬೃಹತ್ ಪ್ರತಿಭಟನೆ ಕೈಗೊಂಡಿದ್ದೆ. ಆದ್ರೆ ಪ್ರತಿಯೊಬ್ಬ ಮನೆಯಲ್ಲೂ ಮಣಿ ಕೀಲಿ ಹಾಕೊಂಡ್ ಬಂದು ಆ ಯೂಟ್ಯೂಬರ್ ಗಳನ್ನ, ಆ ಮಹೇಶ್ ತಿಮರೋಡಿ ಅಂತ ಅವರ ಬಂಧಿಸುವವರೆಗೂ ನಾವು ಹೊರ ಮನೆಗೆ ಹೋಗೋದಿಲ್ಲ ಎಂಬ ದಿಟ್ಟ ಒಂದು ಸಂದೇಶವನ್ನ ನೀಡುವುದಕ್ಕೆ ಇಂದಿನ ಈ ವೇದಿಕೆಗೆ ನಮ್ಮ ಎಲ್ಲ ಜನತೆ ಆಗಮಿಸಿದೆ. ಬಂಧುಗಳೇ, ಎಲ್ಲ ಒಂದು ಭಕ್ತಾದಿಗಳಲ್ಲಿ ವಿನಂತಿಸಿಕೊಳ್ಳೋದೇನಂತಂದ್ರೆ, ಕೇವಲ ಆ ಮೊಘಲ್ ಸಂತತಿಗಳು ನಮ್ಮನ್ನು ಆಳಿದ್ರು, ಇವಾಗ ನಮ್ಮ ಮಾನಸಿಕತೆ ಮೇಲೆ ತಮ್ಮ ಪ್ರಭಾವವನ್ನ ಬೀರಿ ನಮ್ಮ ದೇವರುಗಳ ಮೇಲೆ, ನಮ್ಮ ಒಂದು ವ್ಯವಸ್ಥೆಯ ಮೇಲೆ, ನಮ್ಮ ದೇವಸ್ಥಾನಗಳನ್ನ ನಿರ್ಮಿಸುವ ಸಮಿತಿಗಳನ್ನ ನೀವು ಏನಾದ್ರೂ ಕಟ್ಟು ಹಾಕುವ ನಿಟ್ಟಿನಲ್ಲಿ ವಿಚಾರ ಮಾಡಿ ಇವತ್ತೇನು ನೀವು ಬೀದಿಗೆ ಇಳಿತಾ ಇದ್ದೀರಿ. ಇದರ ಮುಂಬರುವ ಪರಿಣಾಮವನ್ನ ನೀವು ಎಚ್ಚರಿಕೆಯಿಂದ ನೀಡ್ತಾ ಇದ್ದೇವೆ. ಇದು ನಮ್ಮದು ಬರೀ ಟ್ರೇಲರ್. ಈಗ ನೀವು ಇಲ್ಲಿವರೆಗೂ ಏನ್ ಮಾಡ್ತೀರೋ ಸ್ವಚ್ಛತೆ ಕಡೆಗೆ ಗಮನ ಹರಿಸಿ ದಯಮಾಡಿ ಧರ್ಮಸ್ಥಳದ ಭಕ್ತಾಭಿಮಾನಿಗಳು, ಧರ್ಮಸ್ಥಳದ ಭಕ್ತಾಭಿಮಾನಿಗಳ ಇದೊಂದು ವೇದಿಕೆಯಾಗಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಸಂದೇಶವನ್ನ ನೀಡಿದ್ದಾನೆ. ಎಲ್ಲಿಯವರೆಗೂ ನೀನು ಕೈಕಟ್ಟಿ ನಿಲ್ಲು ಅಂದ್ರೆ ನೀನು ಆ ಒಂದು ದುಷ್ಟರ ಶಕ್ತಿ ನಿಲ್ಲುವವರೆಗೂ ತಡೆದುಕೊಂಡಿರು. ನಿನ್ನ ಪಟ್ಟಭದ್ರ ಹಿತಾಸಕ್ತಿಗೆ ನಿನ್ನ ತನಿಖೆ ಬಂದಾಗ ನೀನು ಗಟ್ಟಿಯಾಗಿ ನಿಲ್ಲೆಂಬ ಸಂದೇಶದ ಮುಖಾಂತರ ಪರಮ ದೈವರಾಗಿರುವ ಮಂಜುನಾಥನ ವಾಣಿಯಂತೆ, ಮಹಾಸ್ವಾಮಿ ಅಣ್ಣಪ್ಪನ ಒಂದು ಆಶೀರ್ವಾದಂತೆ ಇಂದು ಎಲ್ಲ ಬೀದಿಗಳಿಂದ ಹೋರಾಟ ಮಾಡಲು ಬಂದಿದ್ದೇವೆ. ನೀವು ಕಾಣ್ತಾ ಇರಬಹುದು, ಸಾಂಕೇತಿಕ ಹೋರಾಟ ಅಂದ ತಕ್ಷಣ ಎಲ್ಲ ಒಂದು 5 ಜನ ಬಂದ್ಕೊಂಡು ಮನವಿ ಕೊಟ್ಕೊಂಡು ಹೋಗ್ತಾರೆ ಅನ್ನೋದಕ್ಕೆ ಇದೊಂದು ಯಾವುದೋ ಪಕ್ಷಕ್ಕೆ ಸಂಬಂಧಿಸಿದ್ದಲ್ಲ, ಯಾವುದೋ ಒಬ್ಬ ವ್ಯಕ್ತಿಗೆ ಸಂಬಂಧಿಸಿದ. ಇಲ್ಲೆಲ್ಲ ಕೂಗೊಡ್ದು ಬಾಯ್ ಮಾಡಿ ಸ್ಟ್ರೈಕ್ ಮಾಡಿ ಏನೋ ಜನ ಸೇರಿಸಿ ಮಾತಾಡಿ ನೀವು ಮನೆಗೆ ಹೋಗ್ತಾರೆ, ನಿಮ್ಮ ವಿಚಾರಗಳು ಏನಾದ್ರೂ ಇತ್ತಿದ್ರೆ ಅವರಿಗೂ ಸಹಿತ ನಾವು ಬಿಡೋದಿಲ್ಲ ಎಂಬುದನ್ನ ಈ ಮುಖಾಂತರ ಸಂದೇಶ ನೀಡ್ತಾ ಇದ್ದೇವೆ. ಈ ಒಂದು ವೇದಿಕೆಯನ್ನ ಉದ್ದೇಶಿಸಿ ಈ ಸಂಘಟನೆಯ ಪ್ರಮುಖರಲ್ಲೊಬ್ಬರಾದ ರಾಜಣ್ಣ ನಾಯ್ಕರ್ ಅವರು ಮಾತಾಡಬೇಕಂತ ಅವರಲ್ಲಿ ಕೇಳ್ಕೊತಾ ಇದ್ದಾರೆ. ಉದ್ದಟತನದ ಕೆಲಸವನ್ನ ಈ ಸರ್ಕಾರ ಮಾಡಿದೆ. ನಾನು ಇವತ್ತು ಪತ್ರಿಕೆಯಲ್ಲಿ ನೋಡಿದೆ, ಮಂತ್ರಾಲಯದ ಬಗ್ಗೆಯೂ ಕೂಡ ಅಪಪ್ರಚಾರ ಆಗ್ತಾ ಇರೋದನ್ನು ನೋಡಿದೆ. ಲಕ್ಷಾಂತರ ಜನ ತಮ್ಮ ಸಮಾಧಾನಕ್ಕಾಗಿ ಕ್ಷೇತ್ರಗಳಿಗೆ, ದೇವರ ದರ್ಶನಕ್ಕೆ ಹೋಗುವಂತ ಈ ಕಾಲದಲ್ಲಿ ಇವತ್ತು ಆ ಕ್ಷೇತ್ರಗಳ ಹೆಸರನ್ನ ಕೆಡಿಸುವಂತ ಕೆಲಸ ಸರ್ಕಾರದ ಕುಮ್ಮಕ್ಕಿನಿಂದ ನಡೀತಾ ಇದೆ ಅಂತ ಹೇಳಿ ಇವತ್ತು ಧರ್ಮಸ್ಥಳ ಟ್ರಸ್ಟ್ ವತಿಯಿಂದ ಏನು ಉಗ್ರ ಹೋರಾಟ ಮಾಡಿದ್ದಾರೆ ಅದರಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೇವೆ. ನಾವೆಲ್ಲರೂ ಇದರಲ್ಲಿ ಭಾಗಿಗಳಾಗಿದ್ದೇವೆ. ಈ ವ್ಯವಸ್ಥೆಯನ್ನು ನಾವು ಉಗ್ರವಾಗಿ ಖಂಡಿಸ್ತೇವೆ. ಕೂಡಲೇ 1 ರಿಂದ 16 ಕಡೆ ಅಗದರೂ ಕೂಡ ಯಾವುದೇ ಒಂದು ಹೇಳುವಂತ ಮಾಡುವಂತ ಅಲಿಗೇಷನ್ ಪ್ರೂವ್ ಆಗಿಲ್ಲ. ಇದನ್ನು ಕೂಡಲೇ ಬಂದ್ ಮಾಡಬೇಕು. ಇವತ್ತು ಕ್ಷೇತ್ರದ ಕ್ಷಮೆಯನ್ನು ಕೇಳಬೇಕು ಅಂತ ಹೇಳಿ, ಎಲ್ಲ ಹಿಂದೂಗಳ ಕ್ಷಮೆಯನ್ನು ಕೇಳಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತೇನೆ. ಧನ್ಯವಾದ.